ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು JMJedu ಯೂನಿಟ್ 2. Hello, I am Toddy. I can run fast. ಮಕ್ಕಳೇ, ಇಲ್ಲಿ ಟಾಡಿ ಅನ್ನೋದು ಒಂದು ಕುದುರೆ. ಅದು ಹೇಳ್ತಾ ಇದೆ, ಐ ಆಮ್ ಟಾಡಿ, ನಾನು ಟಾಡಿ. ಐ ಕ್ಯಾನ್ ರನ್, ನಾನು ಓಡಬಲ್ಲೆ. ಐ ಕ್ಯಾನ್ ರನ್ ಫಾಸ್ಟ್, ನಾನು ವೇಗವಾಗಿ ಓಡಬಲ್ಲೆ ಅಂತ ಹೇಳ್ತಾ ಇದೆ. My name is Marty. I can sing. I can play games. I can show you pictures. ಮಕ್ಕಳೇ, ಇಲ್ಲಿ ಕಂಪ್ಯೂಟರ್ ಹೇಳ್ತಾ ಇದೆ. ಕಂಪ್ಯೂಟರ್ ಹೆಸರು ಸ್ಮಾರ್ಟಿ. ಮೈ ನೇಮ್ ಈಸ್ ಸ್ಮಾರ್ಟಿ, ನನ್ನ ಹೆಸರು ಸ್ಮಾರ್ಟಿ. ಐ ಕ್ಯಾನ್ ಸಿಂಗ್, ನಾನು ಹಾಡು ಹೇಳ್ತೀನಿ. ಐ ಕ್ಯಾನ್ ಪ್ಲೇ ಗೇಮ್ಸ್, ನಾನು ಆಟ ಕೂಡ ಆಡ್ತೀನಿ. ಐ ಕ್ಯಾನ್ ಶೋ ಯು ಪಿಕ್ಚರ್ಸ್, ಮತ್ತು ನಾನು ನಿಮಗೆ ಪಿಕ್ಚರ್ಸ್ ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಇದೆ. ಹಲೋ, ಐ ಆಮ್ ಬರ್ಡಿ. ಐ ಕ್ಯಾನ್ ಫ್ಲೈ. ಐ ಕ್ಯಾನ್ ಫ್ಲೈ ಹೈ. ಐ ಕಾಂಟ್ ಸ್ವಿಮ್. ಹಲೋ, ಐ ಆಮ್ ಬರ್ಡಿ. ಆ ಬರ್ಡ್ ಹೇಳ್ತಾ ಇದೆ, ನಾನು ಬರ್ಡಿ ಅಂದರೆ ಅದರ ಹೆಸರು ಬರ್ಡಿ ಅಂತ. ಐ ಕ್ಯಾನ್ ಫ್ಲೈ, ನಾನು ಹಾರಾಡ್ತೀನಿ. ಐ ಕ್ಯಾನ್ ಫ್ಲೈ ಹೈ, ನಾನು ತುಂಬ ಮೇಲಕ್ಕೆ ಹಾರ್ತೀನಿ. ಬಟ್ ಐ ಕಾಂಟ್ ಸ್ವಿಮ್, ನನಗೆ ನೀರಲ್ಲಿ ಈಜಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಮೈ ನೇಮ್ ಈಸ್ ಬನ್ನಿ. ಐ ಕಾಂಟ್ ಫ್ಲೈ. ಐ ಕ್ಯಾನ್ ಜಂಪ್. ಐ ಲವ್ ಕ್ಯಾರೋಟ್ಸ್. ಡೂ ಯು ಲವ್ ಕ್ಯಾರೋಟ್ಸ್? ಮೈ ನೇಮ್ ಈಸ್ ಬನ್ನಿ ಅಂದರೆ ಈ ರ್ಯಾಬಿಟ್ಟಿನ ಹೆಸರು ಬನ್ನಿ ಅಂತ. ಐ ಕಾಂಟ್ ಫ್ಲೈ, ನಾನು ಹಾರಾಡಲಿಕ್ಕೆ ಆಗೋದಿಲ್ಲ. ಐ ಕ್ಯಾನ್ ಜಂಪ್. ಜಂಪ್ ಅಂದರೆ ಹೆಗರೋದು, ನಾನು ಹೆಗರ್ತೀನಿ. ಐ ಲವ್ ಕ್ಯಾರೋಟ್ಸ್, ನನಗೆ ಕ್ಯಾರೋಟ್ಸ್ ಅಂದರೆ ತುಂಬ ಇಷ್ಟ. ಡೂ ಯು ಲವ್ ಕ್ಯಾರೋಟ್ಸ್? ನಿಮಗೂ ಕ್ಯಾರೆಟ್ ಅಂದರೆ ತುಂಬ ಇಷ್ಟನಾ ಅಂತ ಕೇಳ್ತಾ ಇದೆ. ಫ್ರಮ್ ದ ಟೆಕ್ಸ್ಟ್ ರೀಡ್ ಆ್ಯಂಡ್ ಆನ್ಸರ್. ಮ್ಯಾಚ್ ದ ಪಿಕ್ಚರ್ಸ್ ವಿತ್ ದೇರ್ ನೇಮ್ಸ್. ಅಂದರೆ ಮ್ಯಾಚ್ ಅಂದರೆ ಹೊಂದಿಸಿ ಬರೆಯಿರಿ ಅಂತ. ಇಲ್ಲಿ ಕೆಲವು ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಅವುಗಳ ನೇಮ್ನ ಕೊಟ್ಟಿದ್ದಾರೆ, ಹೆಸರುಗಳನ್ನ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಮ್ಯಾಚ್ ಮಾಡಬೇಕು. ಸೊ ಈ ಪಾಠದಲ್ಲಿ ನೇಮ್ ಏನು? ಬನ್ನಿ. ಹಾರ್ಸ್ದು ನೇಮ್ ಏನು? ಟಾಡಿ. ಕಂಪ್ಯೂಟರ್ದು ನೇಮ್ ಏನು? ಸ್ಮಾರ್ಟಿ. ಬರ್ಡ್ದು ನೇಮ್ ಏನು? ಬರ್ಡಿ. Grammar. Names of things. Everything around us has a name. Examples: car, telephone, umbrella. ಮಕ್ಕಳೇ, ನಮ್ಮ ಸುತ್ತಮುತ್ತ ಎಲ್ಲದಕ್ಕೂ ಒಂದೊಂದು ಹೆಸರಿದೆ ಅಲ್ವಾ? ಈವನ್ ಅನಿಮಲ್ಸ್ ಆಗಿರ್ಬೋದು, ಅಥವಾ ಥಿಂಗ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲರಿಗೂ ಒಂದೊಂದು ಹೆಸರುಗಳು ಇವೆ. Match each picture with its correct name. ಕಂಪ್ಯೂಟರ್. ಕಂಪ್ಯೂಟರ್ ಎಲ್ಲಿದೆ ಅಲ್ಲಿಗೆ ನಾವು ಮ್ಯಾಚ್ ಮಾಡಬೇಕು. ಕ್ಯಾಪ್, ಡ್ರಮ್, ಡೋರ್. ನೇಮ್ಸ್ ಆಫ್ ಆನಿಮಲ್ಸ್. Animals and birds are living things. They also have names. Examples: horse, crow, tiger, peacock. ಮಕ್ಕಳೇ, ನಮಗೆ ಹೇಗೆ ಜೀವ ಇದೆ ಅದೇ ರೀತಿ ಅನಿಮಲ್ಸ್ ಮತ್ತು ಬರ್ಡ್ಸಿಗೂ ಕೂಡ ಜೀವ ಇರೋದ್ರಿಂದ ನಾವು ಅವುಗಳನ್ನ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಅವುಗಳಿಗೂ ಸಹ ನೇಮ್ ಇದೆ. ಕುದುರೆ, ನಾಯಿ, ಕತ್ತೆ ಆ ಥರ ಕರಿತೀವಲ್ಲ, ಸೊ ಅದೇ ಥರ ಹಾರ್ಸ್, ಕ್ರೋ, ಟೈಗರ್ ಅಂತ ನೇಮ್ಸ್ ಇದೆ. Now look at the picture and write the names of the animals in the box. You may use the L box for clues. ಮಕ್ಕಳೇ, ಇಲ್ಲಿ ನೋಡಿ, ಅನಿಮಲ್ಸ್ದು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಸೊ ನೀವು ಪಕ್ಕದಲ್ಲಿರುವಂಥ ಹೆಲ್ಪ್ ಬಾಕ್ಸಲ್ಲಿ ನೇಮ್ಸ್ ಕೊಟ್ಟಿದ್ದಾರೆ. ಎಲಿಫೆಂಟ್, ರ್ಯಾಬಿಟ್, ಡಾಗ್, ಬರ್ಡ್, ಕಾಂಗ್ರೋ. ಈಗ ನೀವು ಬಾಕ್ಸಸ್ಸಲ್ಲಿ ಫಿಲಪ್ನ ಮಾಡಬೇಕು.
First one, which animal is that? Bird. Second one, which animal is that? Rabbit. Third one, which animal is that? Correct. Elephant. Fourth one, which animal is that? Kangaroo. Which animal is that? Dog. B. Find the names of 4 animals from the magic grid and write them below their pictures. ಇಲ್ಲಿ 4 ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ. 4 ಪಿಕ್ಚರ್ಸ್ ಒಳಗಡೆ ಲೆಟರ್ ಬಾಕ್ಸಲ್ಲಿ ಅದ್ರಗಳನ್ನ ನೇಮ್ಸ್ ಕೊಟ್ಟಿದ್ದಾರೆ. ನೀವು ಐಡೆಂಟಿಫೈ ಮಾಡಿ ಆ ಪಿಕ್ಚರ್ ಕೆಳಗಡೆ ಅದ್ರ ನೇಮ್ಸ್ನ ಬರಿಬೇಕು. ಓಕೆ, ಯಾವ ಅನಿಮಲ್ ಇದು? ಕ್ಯಾಟ್. ಸೊ ಕ್ಯಾಟ್ ಇಲ್ಲಿದೆ, ನೀವಲ್ಲಿ ಬರಿಬೇಕು ಕ್ಯಾಟ್ ಅಂತ, ಕ್ಯಾಟ್ ಕೆಳಗಡೆ. ಓಕೆ, ದೆನ್ ರ್ಯಾಟ್, ಡಾಗ್, monkey, speak. A. Work with your partner. Talk to him or her as in the example. Example, I have one apple. ಆ ಹುಡುಗ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಒಂದು ಆ್ಯಪಲ್ ಇದೆ ಅಂತ. ದ ಆ್ಯಪಲ್ ಈಸ್ ಸ್ವೀಟ್. ಆ್ಯಪಲ್ ಸ್ವೀಟ್ ಆಗಿದೆ ಅಂತಿದ್ದಾಳೆ. ಐ ಹ್ಯಾವ್ 2 oranges. ದ ಆರೆಂಜಸ್ ಆರ್ ಜ್ಯೂಸಿ. ಯೂಸ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಇನ್ ಪ್ಲೇಸ್ ಆಫ್ ದ ವರ್ಡ್ಸ್ ಇನ್ ರೆಡ್. ಮೇಲೆ ನಾವು ಎಕ್ಸಾಂಪಲಲ್ಲಿ ರೆಡ್ ಕಲರ್ಸ್ ಇದೆಯಲ್ಲ, ಸೊ ಆ ಪ್ಲೇಸಸಲ್ಲಿ ಕೆಳಗಡೆ ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಐ ಹ್ಯಾವ್ 1 cow. ದ cow ಈಸ್ ಫ್ಯಾಟ್. ಐ ಹ್ಯಾವ್ 1 tail. ದ tail ಈಸ್ ಲಾಂಗ್. ಐ ಹ್ಯಾವ್ 1 gorilla. ದ gorilla ಈಸ್ ಬಿಗ್. I have 1 bag. The bag is yellow. I have 2 pencils. The pencils are new. I have 2 carrots. The carrots are red. I have 2 monkeys. The monkeys are thin. I have 2 dolls. The dolls are pretty. Read aloud. ಮಕ್ಕಳ, ಇದು ಜಸ್ಟ್ A to Z ಆಲ್ಫಾಬಿಟ್ಸು. ನಿಮಗೆ ಆಲ್ರೆಡಿ ಲೆಟರ್ ಐಡೆಂಟಿಫಿಕೇಷನ್ ಗೊತ್ತಿದೆ, ಲೆಟರ್ಸ್ ಹೇಳಲಿಕ್ಕೂ ಬರುತ್ತೆ. ನೀವು ಅದನ್ನು ಜೋರಾಗಿ ಹೇಳಬೇಕು. ಲಿಸನ್ ಟು ದ ವರ್ಡ್ಸ್ ಆ್ಯಂಡ್ ರೈಟ್ ದ ಬಿಗಿನಿಂಗ್ ಸೌಂಡ್ ಆಫ್ ಈಚ್ ವರ್ಡ್ಸ್. ಲಿಸನಿಂಗ್ ಟೆಕ್ಸ್ಟ್ ಬುಕ್ ಆನ್ ಪೇಜ್ ನಂಬರ್ 112. ಬ್ಯಾಟ್, ಪೆನ್, ಫಾಕ್ಸ್, ಕ್ಯಾಪ್, ಬರ್ಡ್, ಮಂಕಿ, ನ್ಯಾಪ್, ಡ್ಯಾಮ್, ಹೌಸ್, ಸ್ಯಾಟ್, ಝೀಬ್ರಾ, ವ್ಯಾನ್. ಟೀಚರ್ಸ್ ವರ್ಡ್ಸ್ನ ಹೇಳ್ತಾರೆ, ಆ ಬಿಗಿನಿಂಗ್ ಸೌಂಡ್ ಬರೋ ಅಂಥ ಲೆಟರ್ನ ಮಕ್ಕಳು ಬರಿಬೇಕು. ಲರ್ನ್ ನ್ಯೂ ವರ್ಡ್ಸ್, ಫೈಂಡ್ ದ ಲೆಟರ್. ಫಸ್ಟ್ ಒನ್, ಐ ಆಮ್ ಇನ್ ದ ವರ್ಡ್ ಪಿಂಕ್ ಬಟ್ ನಾಟ್ ಇನ್ ಇಂಕ್. ಹೂ ಆಮ್ ಐ? ನಾನು ಪಿಂಕಲ್ಲಿದ್ದೀನಿ, ಆದರೆ ಇಂಕಲ್ಲಿಲ್ಲ. ಯಾರು ನಾನು? ಪಿ ಲೆಟರ್. Second one, I am in the word sharp but not in harp. Who am I? ಶಾರ್ಪಲ್ಲಿದ್ದೀನಿ, ಆದರೆ ನಾನು ಹಾರ್ಪಲ್ಲಿಲ್ಲ. ಯಾರದು ನಾನು? ಎಸ್ ಲೆಟರ್ ಎಸ್. ಐ ಆಮ್ ಇನ್ ದ ವರ್ಡ್ ಕಾರ್ಟ್ ಬಟ್ ನಾಟ್ ಇನ್ ದ ಕಾರ್. ಹೂ ಆಮ್ ಐ? ಕಾರ್ಟಲ್ಲಿದ್ದೀನಿ ನಾನು, ಆದರೆ ಕಾರಲ್ಲಿಲ್ಲ. ಯಾರು ನಾನು? ಟಿ ಲೆಟರ್ ಟಿ. ಪಂಚುಯೇಟ್. Read this sentence. The apple is in the basket. The sentence ends with a full stop. So now put a full stop to end these sentences. The bag is red. Write full stop there. Put full stop. This is my book. Full stop. My name is Amit. Full stop. You are a good girl. Full stop.
ಮಕ್ಕಳೇ, ಎಲ್ಲ ಸೆಂಟೆನ್ಸು ಬಿಗಿನಿಂಗ್ ಲೆಟರ್ ಕ್ಯಾಪಿಟಲ್ ಇರುತ್ತೆ ಮತ್ತು ಯಾವಾಗಲೂ ಫುಲ್ ಸ್ಟಾಪಲ್ಲಿ ಎಂಡ್ ಆಗುತ್ತೆ. ಬಟ್ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ಓನ್ಲಿ ಫುಲ್ ಸ್ಟಾಪ್ ಮತ್ತು ಕ್ವಶನ್ ಮಾರ್ಕ್ ಬಗ್ಗೆ ಮಾತ್ರ ಕಲಿಯೋಣ. ರೈಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರೇನು ಅಂತ. ಸೊ ಮೈ ನೇಮ್ ಈಸ್ XYZ ಅಂದರೆ ನನ್ನ ಹೆಸರು XYZ ಅಂದರೆ ನೀವು ನಿಮ್ಮ ಹೆಸರನ್ನ ಬರೀಬೇಕು. ವೇರ್ ಡು ಯು ಸ್ಟಡಿ ಅಂದರೆ ನೀವು ಎಲ್ಲಿ ಓದ್ತಾ ಇದ್ದೀರಾ. ಐ ಸ್ಟಡಿಂಗ್ ಇನ್, ನೀವು ಎಲ್ಲಿ ಓದ್ತಾ ಇದ್ದೀರಾ ಆ ಸ್ಕೂಲ್ ಹೆಸರನ್ನ ಬರಿಬೇಕು. ಥರ್ಡ್ ಒನ್, ವಾಟ್ ಈಸ್ ಯುವರ್ ಮದರ್ಸ್ ನೇಮ್, ನಿಮ್ಮ ಅಮ್ಮನ ಹೆಸರೇನು. ಮೈ ಮದರ್ಸ್ ನೇಮ್ ಈಸ್, ನಿಮ್ಮ ಅಮ್ಮನ ಹೆಸರು ಬರಿಬೇಕು. ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್, ಮೈ ಫಾದರ್ಸ್ ನೇಮ್ ಈಸ್, ನಿಮ್ಮ ಅಪ್ಪನ ಹೆಸರು ಬರಿಬೇಕು. ವಾಟ್ ಆರ್ ದ ನೇಮ್ಸ್ ಆಫ್ ಯುವರ್ ಫ್ರೆಂಡ್ಸ್, ಗಿವ್ 2 ನೇಮ್ಸ್ ಓನ್ಲಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರ್ದಾದ್ರೂ ಇಬ್ಬರು ಹೆಸರನ್ನ ಅಲ್ಲಿ ಬರಿಬೇಕಾಗುತ್ತೆ. ಸೊ ಅಲ್ಲಿ ಒಂದು ಬಾಕ್ಸ್ ಇದೆ ಅಲ್ಲ, ಪೇಸ್ಟ್ ಯುವರ್ ಫೋಟೋಗ್ರಾಫ್ ದೇರ್, ಅಲ್ಲಿ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕು. Thank you, subscribe and share.